ಆದಿತ್ಯ ಶರ್ಮಾ ಎಂಬ 23 ವರ್ಷದ ಯುವಕನ ಹತ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ರೀತಿಯ ಚರ್ಚೆಗೆ ಕಾರಣವಾಗಿದೆ. ಈತ ಒಮನ್ ದೇಶದ ಹಾರ್ಮುಜ್ ಬಳಿ ಅಮೆರಿಕ ನಡೆಸಿದ ದಾಳಿಯಲ್ಲಿ ಸಾವಿಗೀಡಾದ 3 ಭಾರತೀಯರಲ್ಲಿ ಒಬ್ಬನಾಗಿದ್ದಾನೆ. ಜಲ್ವೀರ್ ಎಂಬ ಹಡಗು ಹಾರ್ಮುಜ್ ಬಳಿ ಸಾಗುತ್ತಿದ್ದಾಗ ಅಮೆರಿಕದ ಸೇನೆ ಈ ಹಡಗಿನ ಮೇಲೆ ದಾಳಿ ನಡೆಸಿದೆ. ಒಟ್ಟು 24 ಮಂದಿ ಭಾರತೀಯರು ಆ ಹಡಗಿನಲ್ಲಿದ್ದರು. ಅವರಲ್ಲಿ 3 ಹತ್ಯೆಗೀಡಾಗಿದ್ದಾರೆ. ಈ ಆದಿತ್ಯ ಶರ್ಮಾ ಕೂಡ ಅವರಲ್ಲಿ ಒಬ್ಬ. ಹಿಮಾಚಲ್ ಪ್ರದೇಶದ ರಾಜೇಶ್ ಶರ್ಮಾ ಎಂಬವರ ಏಕೈಕ ಪುತ್ರ ಈತ. ಈ ಸಾವಿನ ಬೆನ್ನಿಗೆ ಆದಿತ್ಯ ಶರ್ಮನ ತಂದೆ ರಾಜೇಶ್ ಶರ್ಮಾ ಅವರ ಎಕ್ಸ್ ಖಾತೆಯ ಈ ಹಿಂದಿನ ಟ್ವೀಟ್ಗಳು ಮತ್ತೆ ಎಲ್ಲೆಡೆ ಶೇರ್ ಆಗ್ತಾ ಇದೆ. ಈ ರಾಜೇಶ್ ಶರ್ಮಾ ತೀವ್ರ ಬಲಪಂಥೀಯ ಸಿದ್ಧಾಂತವನ್ನು ನಂಬಿದವರು. ಗಾಜಾ ಮೇಲೆ ಇಸ್ರೇಲ್ ದಾಳಿ ನಡೆಸಿದಾಗ ಸಂಭ್ರಮಿಸಿದವರು. ಅಲ್ಲಿಯ ಮಕ್ಕಳು, ಮಹಿಳೆಯರು ಸೇರಿದಂತೆ ಸಾವಿರಾರು ಮಂದಿಯನ್ನ ಇಸ್ರೇಲ್ ಹತ್ಯೆ ಮಾಡಿದಾಗ ಇವರು ಸಂಭ್ರಮಿಸಿ ಪೋಸ್ಟ್ ಹಾಕಿದ್ರು. ಇಸ್ರೇಲ್ನ ಮೊಸಾದ್ಗೆ ಮತ್ತು ಅಲ್ಲಿನ ಸೇನೆಗೆ ಧನ್ಯವಾದಗಳು ಎಂದು ಅವರು ಬರೆದಿದ್ರು. ಗಾಜಾದಲ್ಲಿ ಸಂಪೂರ್ಣ ಜನಾಂಗ ನಿರ್ಮೂಲನೆ ಮಾಡಿಬಿಡಿ, ಅದನ್ನ ಮುಸ್ಲಿಮೇತರ ಪ್ರದೇಶವನ್ನಾಗಿ ಪರಿವರ್ತಿಸಿ ಅಂತ ಅವರು ಇಸ್ರೇಲಿ ಸೇನೆಯೊಂದಿಗೆ ಕೇಳಿಕೊಂಡಿದ್ರು. ರಾಹುಲ್ ಗಾಂಧಿ ತನ್ನ ತಂಗಿ ಪ್ರಿಯಾಂಕಾ ಗಾಂಧಿಗೆ ಮುತ್ತಿಟ್ಟದ್ದಕ್ಕೆ ಅತ್ಯಂತ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ರು. ಪ್ರಾಣಿಗಳು ಮಾತ್ರ ಹೀಗೆ ಮಾಡಬಹುದು ಎಂಬಂತೆ ಟ್ವೀಟ್ ಮಾಡಿದ್ರು. ಮುಸ್ಲಿಂ ಮಹಿಳೆಯರೊಂದಿಗೆ ಈದ್ ಆಚರಿಸಲು ನಾನು ಸಿದ್ಧನಿದ್ದೇನೆ, ಆದರೆ ಅವರು ಹಿಜಾಬ್ ಮತ್ತು ಬುರ್ಕವನ್ನ ತ್ಯಜಿಸಿ ಬರಬೇಕು, ಅವರೊಂದಿಗೆ ನಾನು ಡ್ಯಾನ್ಸ್ ಮಾಡ್ತೇನೆ ಎಂಬ ರೀತಿಯಲ್ಲಿ ಅವರು ಟ್ವೀಟ್ ಮಾಡಿದ್ರು. ಗಾಜಾದ ವಿಷಯದಲ್ಲಿ ಖ್ಯಾತ ಪತ್ರಕರ್ತೆ ರಾಣಾ ಅಯೂಬ್ರು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಈ ರಾಜೇಶ್ ಶರ್ಮಾ ಅದಕ್ಕೆ ಅತಿರೇಕದ ಪ್ರತಿಕ್ರಿಯೆ ನೀಡಿದ್ರು. ಗಾಜಾಕ್ಕೆ ಹೋಗು, ರೇಪಿಸ್ಟ್ಗಳಾದ ಹಮಾಸ್ನ ಜೊತೆ ಸೇರಿ ಹೋರಾಡು ಎಂಬಂತೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು. ಇವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಹುದೊಡ್ಡ ಅಭಿಮಾನಿ. ಅವರ ಎಲ್ಲ ಟ್ವೀಟ್ಗಳನ್ನು ಇವರು ರೀಪೋಸ್ಟ್ ಮಾಡಿದ್ದಾರೆ. ಇವರ ಎಕ್ಸ್ ಖಾತೆಯನ್ನು ನೋಡಿದ್ರೆ ಉದ್ದಕ್ಕೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಟ್ವೀಟ್ಗಳಿವೆ. ಇದೀಗ ಮಾಧ್ಯಮದ ಮುಂದೆ ಬಂದು ತನ್ನ ಮಗನ ವಿಯೋಗಕ್ಕೆ ಅವರು ದುಃಖಿಸಿದ್ದಾರೆ. ತನ್ನ ಮಗನ ಶವವನ್ನು ಒಮಾನ್ನಿಂದ ಮರಳಿ ಭಾರತಕ್ಕೆ ಕರೆತರುವುದಕ್ಕೆ ಸಹಾಯ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಏಕೈಕ ಮಗನ ಸಾವಿನ ನೋವು ಅವರ ಪ್ರತಿ ಮಾತುಗಳಲ್ಲೂ ಕಾಣಿಸುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮುಸ್ಲಿಂ ದ್ವೇಷ ಮತ್ತು ತೀವ್ರ ಬಲಪಂಥೀಯ ನಿಲುವು ಚರ್ಚೆಗೊಳಗಾಗ್ತಾ ಇದೆ. ಇನ್ನೊಬ್ಬರ ಸಾವನ್ನು ಸಂಭ್ರಮಿಸಬಾರದು. ರಾಜೇಶ್ ಶರ್ಮಾ ಅವರು ತಮ್ಮ ಈ ಹಿಂದಿನ ಟ್ವೀಟ್ಗಳನ್ನು ಒಮ್ಮೆ ನೆನಪಿಸಿಕೊಳ್ಳಲಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಬರೆದಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.